ನೀವು 20 30 40 ನಿಮ್ಮ ಜೀವನಕ್ಕೊಂದು ಗುರಿ ಅಂತ ಇಟ್ಕೋಬೇಕು. ಗುರಿ ಇಲ್ಲದಿದ್ರೆ ಜೀವನನೇ ಇಲ್ಲ. ನಾನು ಬಸ್ ಸ್ಟ್ಯಾಂಡ್ಗೆ ಹೋದಾಗ ಎಲ್ಲಿಗೆ ಹೋಗ್ತೀರಿ ಅಂತ ಕೇಳ್ತಾರೆ. ಎಲ್ಲಿಗೂ ಹೋಗ್ತೀನಿ ಅಂದ್ರೆ ಎಲ್ಲೂ ಹೋಗ್ತೀನಿ. ನಾನು ಎಲ್ಲಿಗೆ ಹೋಗ್ಬೋದು ಮೊದಲು ತೀರ್ಮಾನ ಮಾಡ್ಕೋಬೇಕು. ನಾನು ಮಾಡ್ಕೊಂಡು ಕಣ್ಣು ಮುಂದೆ ಇರ್ಬೇಕು, ಕಣ್ಣು ತೆಗಿಬಾರ್ದು ಅದ್ರ ಮೇಲಿಂದ. ಸತತ ಪ್ರಯತ್ನ ಮಾಡ್ಬೇಕು. ಯಾವುದೂ ಸುಲಭವಾಗಿ ದಕೋಲ್ಲ ಅನ್ನೋದು ಗೊತ್ತಿರ್ಬೇಕು ಹುಡುಗರಿಗೆ. ನನಗೇನ್ ದುಃಖ ಆಗುತ್ತೆ ಅಂದ್ರೆ ಬಹುಶಃ ನಾನು ನೋಡೋ ರೀತಿ ಸರಿ ಇದೆಯಲ್ಲೂ ಗೊತ್ತಿಲ್ಲ. ಹುಡುಗರಿಗೆ ಆಳವಾಗಿ ಚಿಂತನೆ ಮಾಡೋಕೆ ಟೈಮ್ ಇಲ್ಲ. ಈಗ ಫಾಸ್ಟ್ ಫುಡ್ ಎಲ್ಲ ಬೇಗ ಹಾಕ್ಬಿಟ್ಟು ಕ್ವಿಕ್ ಆಗ್ಬೇಕು, ಯಶಸ್ಸು ಬೇಗ ಬರಬೇಕು, ಎಲ್ಲಾನು ಬೇಗ ಆಗ್ಬೇಕು. ಮತ್ತೆ ಆಳವಾಗಿ ಚಿಂತೆ ಮಾಡ್ಬೇಕಾದ್ರೆ ಟೈಮ್ ತಗೊಳುತ್ತೆ. ಅದು ಟೈಮ್ ನಮ್ಗಿಲ್ಲ. ಈಗ ಕ್ವಿಕ್ ಆಗ್ಬಿಡ್ಬೇಕು. ನೀವು ನೆನಪಿಟ್ಕೊಳ್ಳೋ ಕಾರಣ ಇಲ್ಲ. ಈಗ ಗೂಗಲ್ಗೆ ಹೋಗ್ಬಿಡು ಪಟ್ ಅಂತ, ಗೂಗಲ್ ಹೇಳ್ಬಿಡುತ್ತೆ, ಉತ್ತರ ಕೊಡುತ್ತೆ. AI ಬಂತು. ಈಗ ನನಗೆ ಅನ್ಸುತ್ತೆ ನಾವು ಎಲ್ಲಿ ಹೋಗ್ತಿದೀವಿ ಅಂದ್ರೆ ಸೆಳೆತಕ್ಕೆ ಹೋಗ್ತಾ ಇದ್ದೀವಿ. 2 ಇದೆ ನದಿ ನೋಡಿದಾಗ ನೀವು ಗಂಗಾ ನದಿ ನೋಡ್ಬೇಕು. ನೀವು ಆಳವಾಗಿದೆ, ಮೇಲ್ ನೋಡಿ ನೀರು ಹರಿದಂಗೆ ಕಾಣಿಸಲ್ಲ, ಶಾಂತವಾಗಿರುತ್ತೆ. ಸಣ್ಣ ಹಳ್ಳ ಹೋಗಿ ನೋಡು ಮಹಾಪೂರ್ ಬಂದಾಗ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಆದ್ರೆ ಬಹಳ ದಿವಸ ಇರಲ್ಲ. ಗಂಗಾ ನದಿ ಬಹಳ ದಿವಸ ಇರುತ್ತೆ. ಯಾವ್ದು ಬೇಗ ಮುಗಿದು ಹೋಗುತ್ತೋ ಅದು ಪರ್ಮನೆಂಟ್ ಆಗಿರೋಲ್ಲ. ಯಾವ್ದು ಗಟ್ಟಿನೋ ಆಳುವ ಪ್ರಯತ್ನ ಮಾಡಿದಾಗ ಮಾತ್ರ ಮುಟ್ಟುವಂತದ್ದು. ಜಗತ್ತಲ್ಲಿ ಯಾರೋ ದೊಡ್ಡವರು ನೋಡಿ ಇವತ್ತು ಅವರೆಲ್ಲ ಪ್ರಯತ್ನ ಮಾಡಿ ದೊಡ್ಡವರಾದ, ತಾನಾಗಿ ಆಗ್ಲಿಲ್ಲ ಯಾರಿಗೂ. ಭೀಮಸೇನ್ ಜೋಶಿ ಅವ್ರು ಯಾರೋ ಹೇಳಿದ್ರಂತೆ, ಹೋಗ್ಬಿಟ್ಟು ಹಂಚ್ಕೊಂಡ್ಬಿಟ್ರು ಬಹಳ ಹಾಡು. ಸರ್ ನಾನು ನಿಮ್ಮಂಗೆ ಹಾಡೋದಕ್ಕೆ 20 ವರ್ಷ ಕೊಡಕ್ ತಯಾರಿದ್ದೀನಿ ಸರ್ ಅಂದಂತ. ಭೀಮಸೇನ್ ಜೋಶಿ ಹೇಳಿದ್ರು ಈಗಾಗಲೇ 60 ಕೊಟ್ಟಿದ್ದೀನಿ ನಾನು ಅಂದ್ರೆ ಯಾವುದೇ ಸಾಧನೆ ಆಗ್ಬೇಕಾದ್ರೆ ಕಷ್ಟಪಟ್ಟು ಮಾಡ್ಬೇಕಾಗತ್ತೆ. ಮಕ್ಕಳಿಗೆ ಹೇಳೋದದು, ಯಾವುದು ಬೇಗ ಮಾಡಕ್ ಹೋಗ್ಬೇಡಿ, ಪ್ರಯತ್ನ ಮಾಡಿ, ಫೋಕಸ್ ಮಾಡಿ, ಒಂದು ಆಳಕ್ಕೆ ಹೋಗಿ, ಅವಾಗ ಏನಾದ್ರು ಸಿಕ್ಕಿತ್ತು. ಸಮುದ್ರದಲ್ಲಿ ಮೇಲ್ಮೇಲೆ ಈಸಾಡಿದ್ರೆ ಏನ್ ಸಿಗಲ್ಲ, ಬರೀ ನೊರೆ ಸಿಗುತ್ತೆ. ಸ್ನಾರ್ಕೆಲ್ ಹಾಕೊಂಡು ಕೆಳಗಡೆ ಹೋದ್ರೆ ಮುತ್ತು ರತ್ನ ಸಿಗುತ್ತೆ. ಮೇಲೆ ಹೋದ್ರೆ ಬರೀ ಗಾಳಿ ನೀರು ಉಪ್ಪಿನ ನೀರು ಸಿಗ್ತದೆ ಅಷ್ಟೇ, ಮತ್ತೊಂದು ಏನು ಸಿಗಲ್ಲ. ಅದು ಹುಡುಗರಿಗೆ ಹೇಳೋದು, ಪೇಷನ್ಸ್ ಬೇಕು, ತುಂಬಾ ತಾಳ್ಮೆ ಬೇಕು. ಒಂದು ಹೇಳ್ತೀನಿ, ನನಗೆ ಬಹಳ ಬದಲಾವಣೆ ಆಗಿದೆ ಅಂತ ಅನಿಸಲ್ಲ. ಹುಡುಗರು ಬಹಳ ಚೇಂಜ್ ಆಗಿಬಿಟ್ಟಿದ್ದಾರೆ. ಈಗ ಅವ್ರ ಸ್ಟೈಲ್ ಚೇಂಜ್ ಆಗಿದೆ ಅಂತಾರೆ. ಮಾತು ಚೇಂಜ್ ಆಗಿರಬಹುದು, ಬಳಸೋ ಭಾಷೆ ಬದಲಾಗಿರಬಹುದು, ಬಟ್ಟೆ ಬದಲಾಗಿರ್ಬೋದು, ಅದರ ಮನುಷ್ಯನ ಭಾವನೆಗಳು ಹಾಗೇ ಇದ್ದಾವೆ. ನಾವೇನು ಮಾಡಬೇಕು ಅಂದರೆ ಪ್ರತಿಯೊಂದು ಹುಡುಗ ಹುಡುಗಿ ಒಳಗೆ ಒಂದು ಮಗು ಇದೆ ಹೃದಯದೊಳಗೆ, ಅದನ್ನು ಮುಟ್ಟಬೇಕು. ನಾವಲ್ಲಿ ಸೋತಿದ್ದೀವಿ, ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀವಿ. ಕಂಟ್ರೋಲ್ ಈಸ್ ಎ ನೆಗೆಟಿವ್ ವರ್ಡ್. ನಿಜವಾಗ್ಲೂ ಸಪೋರ್ಟ್ ಮಾಡಿದ್ರೆ ಅವರು ಭಾಳ ಚೆನ್ನಾಗಿದ್ದಾರೆ. ನನ್ನ ಪ್ರಕಾರ ಆ ವಯಸ್ಸಿನಲ್ಲಿ ನಾವು ಹೇಗಿದ್ದೀವೋ ಅದಕ್ಕಿಂತ ಚೆನ್ನಾಗಿದ್ದಾರೆ ಅವರು. ಅವ್ರಿಗೆ ಜಗತ್ತು ದೊಡ್ಡದಾಗಿದೆ, ವಿಷಯ ಸಿಗ್ತದೆ ಕೈಗೆ, ನಮ್ಗೆ ಸಿಗ್ತಿರಲಿಲ್ಲ, ಏನೂ ಸಿಗ್ತಿರಲಿಲ್ಲ. ಅದರಿಂದ ಮಕ್ಕಳಲ್ಲಿ ದೋಷ ಇಲ್ಲ, ಅವ್ರು ಹಿಡಿಯೋದ್ರಲ್ಲಿ ನಾವು ಸೋತಿದ್ದೀವಿ. ಯಶಸ್ಸು ಅಂದರೆ ಹಣ ಅಲ್ಲ, ಅಧಿಕಾರ ಅಲ್ಲ, ದೇಹಬಲ ಅಲ್ಲ, ಕೊನೆಗೆ ಪ್ರಚಾರ ಖ್ಯಾತಿ ಅಂತಿದೆಯಲ್ಲ ಅದು ಅಲ್ಲ. ನನ್ನ ಪ್ರಕಾರ ಯಶಸ್ಸು ಅಂದರೆ ನೀವು ಜೀವನಕ್ಕೆ ಏನು ಕೊಟ್ಟು ಹೋಗ್ತೀರಿ ಅನ್ನೋದ್ರ ಮೇಲೆ, ಜಾಯ್ ಆಫ್ ಗಿವಿಂಗ್. ನೀವು ಎಷ್ಟನ್ನು ಪ್ರಪಂಚಕ್ಕೆ ಕೊಡ್ತೀರಿ ಅಷ್ಟು ಯಶಸ್ಸಾಗುತ್ತೆ. ಸಾಕ್ರೆಟಿಸ್ ಹೇಳ್ತಾನೆ, ಸಕ್ಸಸ್ ಆಫ್ ಎ ಲೈಫ್ ಈಸ್ ಮೆಜರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಹು ಕ್ರೈ ವೆನ್ ಯು ಡೈ. ನೀವು ಸತ್ತಾಗ ಎಷ್ಟು ಜನ ಅಳ್ತಾರೆ ಅದ್ರ ಮೇಲೆ ನಿಮ್ಮ ಯಶಸ್ಸು ಗೊತ್ತಾಗುತ್ತೆ. ಓದಾಬಿಟ್ರೆ ಒಳ್ಳೇದಾಯಿತು ಅಂದರೆ ಯಶಸ್ಸು ಅಲ್ಲ, ಅದು ಫೇಲ್ ಆಯ್ತು ಲೈಫ್. 1000 ಜನ ಕಣ್ಣೀರು ಹಾಕಬೇಕು ಅಂದಾಗ ಸಾರ್ಥಕ ಜೀವನ ಅಂತ ಅನಿಸ್ಬೇಕು. ಇನ್ನೊಂದು ನನಗೊಂದು ಅರ್ಥ ಆಗಬೇಕಾದದ್ದು, ನಾ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಇನ್ನೊಬ್ಬರ ಹಾಗೆ ಆಗೋಕ್ಕೆ ಸಾಧ್ಯ ಇಲ್ಲ. ನಾನು ಯಾರಂಗೋ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋದರೆ, ಯಾರಂಗ ಹಾಡೋಕ್ಕೆ ಹೋದರೆ ನಾನು ಆಗೋಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ನಿಮ್ಮ ಕೈಯನ್ನು ನೋಡ್ಕೊಳ್ಳಿ, ಕೈ ಬೆರಳಿನ ತುದಿ ಕೆಲವು ಗೆರೆಗಳಿದ್ದಾವೆ, ಅವು ನಾವು ಫಿಂಗರ್ ಪ್ರಿಂಟ್ಸ್ ಅಂತ ಕರಿತೀವಿ. ಆಶ್ಚರ್ಯ ಅನಿಸಲ್ವಾ? ನನ್ನ ಕೈ ಮೇಲೆ ಇರುವಂಥ ಗೆರೆ ಪ್ರಪಂಚದ ಇನ್ನು 800 ಕೋಟಿ ಜನಕ್ಕೆ ಮ್ಯಾಚ್ ಆಗೋಲ್ಲ, ಒಂದಲ್ಲ. ಅಷ್ಟು ಯುನೀಕ್ ಆಗಿದೆ. ನೋಡಿದ್ರೆ ಒಂದೇ ಥರ ಅನ್ನಿಸ್ತಾವೆ ನೋಡಿದ್ರು, ಅದ್ರಂಗಿಲ್ಲ. ಅದಕ್ಕೆ ಬ್ಯಾಂಕ್ನವ್ರು ನಿಮ್ಮ ಸಿಗ್ನೇಚರ್ಗಿಂತ ಹೆಬ್ಬಟ್ಟು ನಂಬ್ತಾರೆ ಅವರು. ಅಷ್ಟು ಒರಿಜಿನಲ್ ಆಗಿದ್ದೀವಿ. ಅದು ನಾವೇನು ಮಾಡ್ತೀವಿ ಗೊತ್ತಾ? ಇನ್ನೊಬ್ರಂಗೆ ಅವ್ರಂಗೆ ನಡಿಬೇಕು, ಅವ್ರಂಗೆ ಹಾಡಬೇಕು, ಇವ್ರಂಗೆ ಬಟ್ಟೆ ಹಾಕ್ಕೋಬೇಕು, ಇವ್ರಂಗೆ ಓದಬೇಕು ಅಂತ ಹೋಗ್ತೀನಿ. ಮತ್ತೊಬ್ಬರಂಗೆ ಹಾಕೋಕ್ಕೆ ಹೋದಾಗ ನಮ್ಮ ಒರಿಜಿನಾಲಿಟಿ ಸತ್ತೋಗುತ್ತೆ. ಈಗ ನೋಡಿ, ನನಗೆ ಎಷ್ಟು ಕಾಡುತ್ತೆ ಅಂದರೆ, ಎಲ್ಲೇ ಕಡೆ ಹೋಗಿ ನೀವು ಲೇಬರ್ ಸಿಕ್ಕಲ್ಲ, ಕೆಲಸಗಾರ ಸಿಕ್ಕಲ್ಲ, ಕಾರ್ಪೆಂಟರ್ ಸಿಕ್ಕಲ್ಲ, ಆಫೀಸಲ್ಲಿ ಕೆಲಸ ಮಾಡೋರು ಸಿಗಲ್ಲ ಅಂತೀವಿ. ಇನ್ನೊಂದು ಕಡೆ ನಿರುದ್ಯೋಗ ಇದೆ ಅಂತ ಹೇಳ್ತೀವಿ. ಒಂದು ಕಡೆ ನಿರುದ್ಯೋಗಿಗಳನ್ನು ಕೂತಿದ್ದಾರೆ, ಆ ಕಡೆ ಕೆಲಸ ಯಾರೂ ಸಿಗ್ತಾ ಇಲ್ಲ ಅಂತೀವಿ. ಕಾರಣ ಇಷ್ಟೇ, ಜನ ಇದ್ದಾರೆ, ಕೌಶಲ್ಯ ಇದ್ದು ಅಂತ ಜನ ಇಲ್ಲ. ಅದು ಕೊಟ್ಟರೆ ನಿರುದ್ಯೋಗಿತನ ಕಮ್ಮಿ ಆಗುತ್ತೆ, ಕೆಲಸಕ್ಕೂ ಪ್ರಯೋಜನ ಆಗುತ್ತೆ. ಈಗ ಮನೆಯಲ್ಲಿ ಒಂದು ನಿಮಗೆ ಸಣ್ಣದೊಂದು ಪೈಪ್ ಹಾಕಬೇಕಂದ್ರೆ ಸಿಗಲ್ಲ ಪ್ಲಂಬರು, ಖಾಲಿ ಕಟ್ಟೆ ಮೇಲೆ ಕೂತು ಹಾಳು ಮಾಡ್ಕೊಳ್ತಿರ್ತಾರೆ ಟೈಮು. ಅದಕ್ಕೆ ಕೌಶಲ್ಯಾಭಿವೃದ್ಧಿ ಇವತ್ತು ನಮ್ಮ ದೇಶ ಮುಂದೆ ಹೋಗ್ಬೇಕಾದ್ರೆ ಅದು ಭಾಳ ಮುಖ್ಯವಾಗಬೇಕಾದದ್ದು. ಒಂದು ಮೈಸೂರು ಮಲ್ಲಿಗೆ, ಒಳ್ಳೆ ಮಲ್ಲಿಗೆ ಹೂವಿನ ಹಾರ ತೊಗೊಂಬನ್ನಿ, ಮನೇಲಿ ತೂಗು ಹಾಕಿ, ಇಡೀ ರೂಮ್ ಘಮ ಘಮ ಅಂತ ಇರುತ್ತೆ ಅಲ್ವಾ? ಒಂದು ಪ್ಲಾಸ್ಟಿಕ್ ಹಾರ ಹಾಕಿ, ಏನು ಘಮ ಇಲ್ಲ. ಅದು ಆರ್ಟಿಫಿಷಿಯಲ್ ಫ್ಲವರ್, ಇದು ರಿಯಲ್ ಫ್ಲವರ್. AI ನಮಗೆ ಥ್ರೆಟ್ ಇಲ್ಲ, ಅನುಕೂಲ ಇದೆ. ಅದೊಂದು ಸೇವಕರಂತೆ ಬಳಸಿದರೆ ಒಳ್ಳೆಯದು, ಅದನ್ನು ಬಾಸ್ ಮಾಡ್ಕೋಬಾರ್ದು. ಮತ್ತು ಇನ್ನೊಂದು ಹೇಳ್ತೀನಿ, ಯಾರು ಅದೇ ಕೆಲಸ ತಿರ್ಗಾ ರಿಪೀಟೆಡ್ ಕೆಲಸ ಮಾಡ್ತಾರೋ ಅವ್ರಿಗೆ AI ಅಡ್ಡಿ ಇಲ್ಲ. ಒರಿಜಿನಲ್ ಕ್ರಿಯೇಟಿವ್ ಥಿಂಕರ್ಸಿಗೆ AI ಪ್ರಯೋಜನ ಇಲ್ಲ.